ಸಿಎಂ ಸ್ಥಾನದ ಜಟಾಪಟಿಯ ಬೆನ್ನಲ್ಲೇ ರಾಜ್ಯಸಭಾ ದಂಗಲ್ ಶುರುವಾಯಿತಾ? ಸದ್ಯಕ್ಕೆ ಸಿಎಂ ಸೀಟು ಸಿಕ್ತಿಲ್ಲ, ಡಿಕೆಶಿ ಹೋರಾಟ ಬಿಡ್ತಿಲ್ಲ. ಡಿಕೆಗೆ ಸಿಎಂ ಸ್ಥಾನ ಒಲಿದಿಲ್ಲ, ಈಗ ರಾಜ್ಯಸಭಾ ದಂಗಲ್ ಶುರುವಾಯಿತು. ಸದ್ಯಕ್ಕೆ ಸಿಎಂ ಸೀಟು ಸಿಕ್ತಿಲ್ಲ, ಡಿಕೆಶಿ ಹೋರಾಟ ಬಿಡ್ತಿಲ್ಲ. ಸಿಎಂ ಕುರ್ಚಿ ಕಾದಾಟದ ಮಧ್ಯೆ ಡಿಕೆಶಿ ಟಿಕೆಟ್ ಪಟ್ಟು. ಸಿಎಂ ಆಸೆ ಪಕ್ಕಕ್ಕಿಟ್ಟು ಸಹೋದರನಿಗೆ ಆಶ್ರಯ ಯೋಜನೆ. ಇದೀಗ ತಮ್ಮನಿಗಾಗಿ ಹಠ ಹಿಡಿದ್ರ ಟ್ರಬಲ್ ಶೂಟರ್ ಅನ್ನೋ ಮಾತು. ಲೋಕಸಭೆಯಲ್ಲಿ ಸೋತ ತಮ್ಮ ಡಿಕೆಸುಗಾಗಿ ಹೋರಾಟ ಶುರುವಾಯಿತು. ಬಮೂಲ್ ಅಧ್ಯಕ್ಷರಾದರೂ ನವದೆಹಲಿಗೆ ಕಳುಹಿಸೋ ಪ್ಲಾನ್ ಇದೆ. ಕರ್ನಾಟಕ ರಾಜ್ಯಸಭಾ ಚುನಾವಣೆ ಹೊತ್ತಲ್ಲೇ ಡಿಕೆಶಿ ಸ್ಕೆಚ್ಚು. ಜೂನ್ ಅಂತ್ಯಕ್ಕೆ ತೆರವಾಗಲಿರುವ ರಾಜ್ಯಸಭಾ ಸ್ಥಾನಗಳು ಕಾಂಗ್ರೆಸ್ಸಿನಿಂದ ಯಾರು ಅನ್ನುವುದೇ ಚರ್ಚೆ. ಎಚ್.ಡಿ. ದೇವೇಗೌಡರನ್ನ ಬಿಜೆಪಿ ಈ ಬಾರಿ ಲೋಕಸಭೆಗೆ ಕಳುಹಿಸುತ್ತೆ ಅನ್ನೋ ಚರ್ಚೆಯ ನಟ್ಟ ನಡುವೆ ಸಿಎಂ ಸ್ಥಾನಕ್ಕಾಗಿ ನಿರಂತರವಾಗಿ ಹೋರಾಡಿಕೊಂಡು ಬಂದಿರುವ ಕನಕಪುರದ ಕುಬೇರ ಡಿ.ಕೆ. ಶಿವಕುಮಾರ್ ಎಷ್ಟು ಹೋರಾಟ ಮಾಡಿದ್ರೇನು, ಎಷ್ಟು ಟೆಂಪಲ್ ರನ್ ಮಾಡಿದ್ರೇನು, ಯಾರ್ಯಾರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರೇನು ನನಗೆ ದಕ್ಕುತ್ತಿಲ್ಲಲ್ವಾ ಅನ್ನುವಂಥ ಹತಾಶದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಡಿ.ಕೆ. ಸುರೇಶ್ ಕಳೆದ ಬಾರಿ ಸೋತ್ರು ಪಾಪ. ಆ ಸೋತ ಸುರೇಶು ಸ್ಥಾನಗಳಿಲ್ಲದೆ ಏನು ಕಂಗಾಲಾಗಿಲ್ಲ. ಬಮೂಲ್ನಲ್ಲೊಂದು ಅಧ್ಯಕ್ಷ ಸ್ಥಾನನೂ ಇದೆ. ಈ ಸ್ಥಾನದ ಜೊತೆಗೆ ಲೋಕಸಭೆಯ ಸದಸ್ಯನಾದರೆ ಒಂದು ಅಧಿಕಾರ ತಮ್ಮನ್ ಹೆಗಲಲ್ಲೂ ಇರುತ್ತಲ್ವಾ ಅನ್ನೋ ಚಿಂತೆಯಲ್ಲಿ ಡಿ.ಕೆ. ಶಿವಕುಮಾರ್ ಇರುವಂತಹದ್ದು. ಸೊ ಈಗ ಅವಧಿ ಮುಕ್ತಾಯ ಆಗೋಕೆ ಬಂತು. ಈಗ ಚುನಾವಣಾ ಕದನ. ಲೋಕಸಭೆಯಲ್ಲಿ ಸೋತ ಡಿ.ಕೆ. ಸುರೇಶ್ ರಾಜ್ಯಸಭೆಗೆ ಹೋಗ್ತಾರ? ರಾಜ್ಯಸಭೆಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಎಂಟ್ರಿ ಕೊಡೋದು ನಿಜಾನಾ? ಡಿ.ಕೆ. ಸುರೇಶ್ಗೆ ಅವಕಾಶ ನೀಡುವಂತೆ ಡಿ.ಕೆ. ಶಿವಕುಮಾರ್ ಒತ್ತಡ. ಹೈಕಮಾಂಡ್ ಮೇಲೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒತ್ತಡ. ಖಾಲಿ ಇರುವ 4 ಸ್ಥಾನಗಳಲ್ಲಿ ಒಂದನ್ನು ನೀಡುವಂತೆ ಮನವಿ. ರಾಜ್ಯಸಭಾ ಚುನಾವಣೆಯಲ್ಲಿ ಡಿಕೆಸುಗೆ ಟಿಕೆಟ್ ನೀಡೋದಕ್ಕಾಗ್ರಹ. ಕಾಂಗ್ರೆಸ್ಸಿನಿಂದ 3 ಮತ್ತು ಬಿಜೆಪಿಯಿಂದ ಒಬ್ಬರಿಗೆ ಅವಕಾಶ ಸಿಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ದೇವೇಗೌಡರ ಮರು ಆಯ್ಕೆ ಸಾಧ್ಯತೆಗಳಿದಾವೆ. ಉಳಿದಿರೋ 2ರಲ್ಲಿ ಒಂದು ನನ್ನ ತಮ್ಮನಿ ಬಿಟ್ಕೊಡಿ ಅಂತ ಅಣ್ಣ. ಈಗ ಬಿಜೆಪಿ ದೇವೇಗೌಡರನ್ನೇ ಮುಂದುವರಿಸೋ ಸಾಧ್ಯತೆಗಳಿದಾವೆ. ಹಂಗಂತ ಬಿಜೆಪಿಯ ಎಲ್ಲ ನಾಯಕರಿಗೂ ಸಹಮತ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಬಿ.ವೈ. ವಿಜೇಂದ್ರ ಹೇಳ್ತಾರೆ, ಮತ್ತ್ಯಾಕ್ರಿ ನೀವು ಒಕ್ಕಲಿಗರಿಗೆ ಮಣೆ ಹಾಕ್ತೀರಿ, ಲಿಂಗಾಯತರಿಗೂ ಒಂದು ಅವಕಾಶ ಕೊಡಿ. ಇನ್ನು ವಿಜೇಂದ್ರರ ಬಣದಲ್ಲಿ ಅನೇಕರು ದೇವೇಗೌಡರನ್ನೇ ಮುಂದುವರಿಸೋದಕ್ಕೆ ತಕರಾರಿದ್ದಾವೆ. ಈಗ ಕಾಂಗ್ರೆಸ್ ಪಾಳಿ. ಕಾಂಗ್ರೆಸ್ಸಿನಲ್ಲಿ ಸ್ಥಳೀಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವ, ಬಮೂಲ್ನಲ್ಲೊಂದು ಅವಕಾಶ ಗಿಟ್ಟಿಸಿಕೊಂಡಿರುವಂತಹ ಸುರೇಶ್ ಅವರಿಗೆ ರಾಜ್ಯಸಭೆಗೆ ಹೋಗುವ ಆಸೆ. ಸೊ ಈ ಸಂದರ್ಭದಲ್ಲಿ ಅಣ್ಣನಾಗಿ ಪ್ರಭಾವವನ್ನು ಬೀರೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿನೇ ಡಿ.ಕೆ. ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕೋದ್ರಲ್ಲಿ ನಿರತರಾಗಿದ್ದಾರೆ ಅನ್ನೋ ಮಾಹಿತಿ.